मुर्दाबाद मुर्दाबाद देशದ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ मुर्दाबाद मुर्दाबाद दलित विरोधी केंद्र सरकार मुर्दाबाद मुर्दाबाद विद्यार्थी विरोधी केंद्र सरकार मुर्दाबाद मुर्दाबाद जिंदाबाद जिंदाबाद दलित सेना जिंदाबाद 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 दलित सेना जिंदाबाद दलित सेना होराಟಕ್ಕೆ दलित सेना ಹೋರಾಟಕ್ಕೆ ವಿದ್ಯಾರ್ಥಿಗಳು ಇವತ್ತು ರೂಢಿಗಿಳಿದಿದ್ದು ಈ ದೇಶದ ರಾಜಧಾನಿ ದಿಲ್ಲಿಯ ಜಂತರ್ ಮಂತರ್ನಲ್ಲಿ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಬೇರೆ ಬೇರೆ ರಾಜ್ಯಗಳಿಂದ ನ್ಯಾಯಕ್ಕಾಗಿ ಆಗ್ರಹಿಸಿ ಸತ್ಯಾಗ್ರಹ ಹೂಡಿದ್ದು ಸೋನಮ್ ವಾಂಗ್ಚುಕ್ ಮತ್ತು ಅಭಿಜಿತ್ ಜಿಬ್ಕೆ ಅಂಡ್ ನೇಹಾ ಬೋರಾ ಅವರ ನೇತೃತ್ವದೊಳಗ ಏನು ಅಮಾನತು ಉಪವಾಸ ಸತ್ಯಾಗ್ರಹ ಇವತ್ತು 24ನೇ ದಿನಕ್ಕೆ ಕಾಲಿಟ್ಟಿದ್ದು 21 ದಿನಗಳವರೆಗೆ ಉಪವಾಸ ಸತ್ಯಾಗ್ರಹ ಇದ್ದಂತ ಸೋನಮ್ ವಾಂಗ್ಚುಕ್ ಅವರನ್ನು ದಿಲ್ಲಿ ಪೊಲೀಸರು ಆ ಕೇಂದ್ರ ಸರ್ಕಾರದ ಒಂದು ಹೇಳಿಕೆಯಂತೆ ಆ ಸೋನಮ್ ವಾಂಗ್ಚುಕ್ ಅವರನ್ನು ಅತ್ಯಂತ ಅಮಾನುಷವಾಗಿ ಎತ್ಕೊಂಡು ಹೋಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡುದು ಇದು ಅತ್ಯಂತ ಖಂಡನೀಯ. ಅದ್ರ ಜೊತೆಗೇನೆ ಇವತ್ತು ನೇಹಾ ಬೋರಾ ಅಂತ ಹೇಳಿ ಏನು ರಿಸರ್ಚ್ ಕಾಲೇಜ್ ಸ್ಟೂಡೆಂಟ್ 25 ವರ್ಷದ ವಿದ್ಯಾರ್ಥಿನಿ, ಈಗ ಅವರು 24ನೇ ದಿನಕ್ಕೆ ಇವತ್ತು ಅಮಾನತು ಉಪವಾಸ ಸತ್ಯಾಗ್ರಹ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದು. ಮೊನ್ನೆ ಅಭಿಜಿತ್ ದಿಬ್ಕೆ ಸೋನಮ್ ವಾಂಗ್ಚುಕ್ ಅವರ ಏನು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ ತಕ್ಷಣ ಅಭಿಜಿತ್ ದಿಬ್ಕೆ ಕಾಂಗ್ರೆಸ್ ಜನತಾ ಪಾರ್ಟಿ ಫೌಂಡರ್ ಪ್ರೆಸಿಡೆಂಟ್ ಅವ್ರು ಏನಪ್ಪಾ ಅಂದ್ರೆ ಅಮಾನತು ಉಪವಾಸ ಸತ್ಯಾಗ್ರಹ ಕುಂತದ್ದು. ಅವ್ರ ಜೊತೆಗೆ ಸುಮಾರು 20 ರಿಂದ 30 ಜನ ವಿದ್ಯಾರ್ಥಿಗಳು ಅತ್ಯಂತ ಗಂಭೀರವಾದ ಸ್ಥಿತಿಯೊಳಗಲ್ಲಿ ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹ ಕುಂತದ್ದು. ಈ ಉಪವಾಸ ಸತ್ಯಾಗ್ರಹ ಬೇಡಿಕೆಗಳು ಏನಿರ್ತದ, ನೀಟ್ ಎಕ್ಸಾಮ್ ಏನ್ ಹಗರಣ ಆಗ್ಲಕತ್ತವ, ಪೇಪರ್ ಲೀಕ್ ಹಗರಣಗಳು ಏನ್ ಆಗ್ಲಕತ್ತವ, ಆ ಪೇಪರ್ ಲೀಕ್ ಹಗರಣ ಆಗ್ಲಾರ್ದಂಗ ವ್ಯವಸ್ಥೆ ಮಾಡ್ಬೇಕು. ಏನ್ ನೀಟ್ ಎಕ್ಸಾಮ್ ಏನ್ ಕಂಡಕ್ಟ್ ಮಾಡುವಂತ ಸಂಸ್ಥೆ ಅದಲ್ಲ, ಆ ಸಂಸ್ಥೆ ಏನಪ್ಪಾ ಅಂದ್ರೆ ಕ್ಯಾನ್ಸಲ್ ಮಾಡಿಸ್ಬೇಕು. ಅಂಡ್ ಈ ಶಿಕ್ಷಣ ವ್ಯವಸ್ಥೆ ಒಳಗೆ ಏನು ದಂಧಾಕೋರಿ ನಡೆದದ, ಭ್ರಷ್ಟಾಚಾರ ನಡೆದದ, ಅದ್ರದ್ದು ಏನು ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅತ್ಯಂತ ಅಸಮರ್ಥ ಏನು ಎಜುಕೇಶನ್ ಮಿನಿಸ್ಟರ್ ಇದ್ದದ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕು, ಬೇರೆ ಒಬ್ಬ ಸಮರ್ಥ ಶಿಕ್ಷಣ ಮಂತ್ರಿ ನೇಮಕ ಮಾಡ್ಬೇಕು. ಅದ್ರ ಜೊತೆಗೇನೆ ಏನು ಈ ನೀಟ್ ಹಗರಣದ ನಂತರ, ನೀಟ್ ಎಕ್ಸಾಮ್ ಲೀಕ್ ಆದ ನಂತರ ಈ ದೇಶದಲ್ಲಿ ಸುಮಾರು 20ಕ್ಕಿಂತ ಹೆಚ್ಚು ಜನ ವಿದ್ಯಾರ್ಥಿಗಳು ಸುಸೈಡ್ ಮಾಡ್ಕೊಂಡಿದ್ದು. ಆ ಸುಸೈಡ್ ಮಾಡ್ಕೊಂಡಂತ ಕುಟುಂಬಗಳಿಗೆ ಪ್ರತಿಯೊಂದು ಕುಟುಂಬಕ್ಕೆ ಸರ್ಕಾರ, ಕೇಂದ್ರ ಸರ್ಕಾರ 1 ಕೋಟಿ ರೂಪಾಯಿ ಪರಿಹಾರದಲ್ಲಿ ಕೊಡ್ಬೇಕಂತೇಳಿ ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡಕತ್ತದಕ್ಕ ಇದ್ರೊಳಗೆ ಯಾವ ನರೇಂದ್ರ ಮೋದಿ ಅವ್ರಿಗೆ ಇದ್ರೊಳಗೆ ಯಾವ ನಡೆಸಲ್ಕತ್ತದ? ಈ ಬೇಡಿಕೆ ಸರ್ಕಾರ ಈಡೇರಿಸುವಂತ ಬೇಡಿಕೆ ಇರ್ತದ? ಇಷ್ಟೊಂದು ಕಾಮನ್ ಚರ್ಚ್ ಮಾಡಿವರಿಗೆ ಇಷ್ಟೊಂದು ಅಧಿಕಾರದ ಅಮಲ್ ಯಾರು ಕೊಟ್ಟಿದ್ದವ್ರು ಸರ್ಕಾರದವರು? ಆ ಪೂರ್ವ ರಿಸರ್ಚ್ ಸ್ಕಾಲರ್ಗಳು, ರಿಸರ್ಚ್ ಸ್ಟೂಡೆಂಟ್ಗಳು, ಇಂಜಿನಿಯರ್ಸ್ಗಳು, ಡಾಕ್ಟರ್ಸ್ಗಳು ಇವತ್ತು ಲಕ್ಷಾಂತರ ಜನ ಇವತ್ತು 20ನೇ ತಾರೀಕು ಜಂತರ್ ಮಂತರ್ದಿಂದ ಅಧಿವೇಶನವರೆಗೆ ಏನಪ್ಪಾ ಅಂದ್ರೆ ಅಧಿವೇಶನ ಚಲೋ ತನಕ ಕಾರ್ಯಕ್ರಮ ಮಾಡೋದ. ಇವತ್ತು ಸಾವಿರಾರು ಜನ ಪೊಲೀಸರಲ್ಲಿ ಅಲ್ಲಿ ದಿಲ್ಲಿ ಒಳಗೆ ಜಂತರ್ ಮಂತರ್ ನಿಂದಿರಿಸಿ ಈ ಹೋರಾಟಗಾರ ಹೋಗಲಂತ ವ್ಯವಸ್ಥೆ ಮಾಡ್ಕತ್ರಿ. ಅಂದ್ರೆ ನರೇಂದ್ರ ಮೋದಿ ಸರ್ಕಾರ ಪೊಲೀಸರು ಇಟ್ಕೊಂಡಿ, ಪೊಲೀಸರು ಇಟ್ಕೊಂಡಿ ಗುಂಡಾಗಿರಿ ಮಾಡೋದ್ ಕೆಲಸ, ಈ ದೇಶದ ಜನತೆಗೆ ಅನ್ಯಾಯ ಮಾಡೋದ್ ಕೆಲಸ ಈ ನರೇಂದ್ರ ಮೋದಿ ಸರ್ಕಾರ ಅಂಡ್ ಅಮಿತ್ ಶಾ, ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವ್ರು ಮಾಡ್ಲಿಕ್ಕೆ ಕ್ಲಿಯರ್ ಸ್ಪಷ್ಟ ಕಾಣಿಸ್ಲಿಕ್ಕೆ. ಮೊದಲೇನ್ ಮಾಡಿದ್ರು, ರೈತರ ಅನ್ನೋದು ವರ್ಷ ಸತ್ಯಾಗ್ರಹ ಕುಂತಾಗ ರೈತರು ಹತ್ತಿಕೊಂದು ಕೆಲಸ ಮಾಡಿದ್ರಿ. ಪೈಲ್ವಾನ್ರು ಪಂಜಾಬ್ನ ಪೈಲ್ವಾನ್ ತಮ್ಗೆ ಅನ್ಯಾಯ ಆಗ್ಲಿಕ್ಕೆ ಅಂದಾಗ ಪೈಲ್ವಾನ್ ಪೂರ ಆ ಜಂತರ್ ಮಂತರದ ಅತ್ಯಂತ ಅವಮಾನಕರವಾಗಿ ಎತ್ಕೊಂಡು ಹೋಯ್ತು. ಅವ್ ಇನ್ಸಲ್ಟ್ ಮಾಡ್ಕೊಂಡ್ಬಿಟ್ರಿ. ರಿಟೈರ್ ಮಿಲಿಟರಿ ಮ್ಯಾನ್, ಮಿಲಿಟರಿ ಆಫೀಸರ್ ಪೆನ್ಷನ್ ಬಗ್ಗೆ ನಮ್ಗೆ ಬೇಡಿಕೆ ಈಡೇರಿಸುವಂತ ಮಿಲಿಟರಿ ಆಫೀಸರ್, ರಿಟೈರ್ ಆಫೀಸರ್ ಅವ್ರು ದಂಡಿ ಸತ್ತ ಕುಂತಾಗ ಅವ್ರಿಗೆ ನಾವು ಅಪಮಾನ ಮಾಡಿಸ್ ಕಳಿಸಿದ್ರು. ಈ ನರೇಂದ್ರ ಮೋದಿ ಅಂಡ್ ಸರ್ಕಾರ ಆ ಅಧಿಕಾರದ ಅಮ್ಮನೊಳಗೆ ತೂಗಲ್ ಕತ್ತದು ಅವ್ರಿಗೆ ಗೊತ್ತಿರಲಿಲ್ಲ. ಇಷ್ಟೊಂದು ಭಯಾನಕವಾಗಿ, ಇಷ್ಟೊಂದು ಸಹಸ್ರ ಸಂಖ್ಯೆಯಲ್ಲಿ ಯೂತ್ ಏನಪ್ಪಾ ಈ ದೇಶದ ವಿದ್ಯಾರ್ಥಿಗಳು ದಿಲ್ಲಿ ಜಂತರ್ ಮಂತರ್ ಬರ್ತಂತ ಎಲ್ಲೂ ಕನಸಿನಲ್ಲಿ ಕಂಡಿರ್ಲಿಲ್ಲ ಆತ ನರೇಂದ್ರ ಮೋದಿ ಅಂಡ್ ಅಮಿತ್ ಶಾ. ಇವರು ಸ್ಟೂಡೆಂಟ್ಗಳು ಯಾವ ತರ ಭಾವಿಸ್ಕೊಂಡವ್ರಂದ್ರೆ ಯಾವ್ದು MLA-ಗಳು MP-ಗಳು ಏನು ಆ ತರ ತಿಳ್ಕೊಂಡ್ಬಿಟ್ಟು ED ಹೆಸರು ಹೇಳಿ, IT ಹೆಸರು ಹೇಳಿ, ಇವ್ರಿಗೆ CBI ಹೆಸರು ಹೇಳಿ ಅಡ್ಜಸ್ಟ್ ಮಾಡಿ ತಿಳ್ಕೊಂಡ್ಬಿಡು. ಈ ದೇಶದ ಯುವ ಜನತೆ, ಈ ದೇಶದ ವಿದ್ಯಾರ್ಥಿ ಬಂಧುಗಳು ಆಗ್ದು ಅಂದ್ರೆ ಈ ನರೇಂದ್ರ ಮೋದಿಗೆ 5 ನಿಮಿಷ ಪಾರ್ಲಿಮೆಂಟ್ ಅವಸರ ಕುಂದ್ರಿಸಕ್ ಸಾಧ್ಯ ಇಲ್ಲ. ಅದಕ್ಕಾಗಿ ಇವತ್ತು ಜಂತರ್ ಮಂತರ್ನೊಳಗ ಸುಮಾರು ಲಕ್ಷಾಂತರ ಜನ ವಿದ್ಯಾರ್ಥಿನಿಂದ ಅವ್ರ ಪಾಲಕರುಗಳು ಸೇರ್ಕೊಂಡು ಈ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಈ ಏನ್ ಹೇಳಿದ ಬೇಡಿಕೆ ಈಡೇರಿಸಬೇಕಂತ ಹೇಳಿ ಈ ಜಂತರ್ ಮಂತರಿಂದ ಪಾರ್ಲಿಮೆಂಟ್ ಚಲೋ ಅಂತ ಕಾರ್ಯಕ್ರಮ ಮಾಡ್ಲಿಕ್ಕತ್ತದು. ಅದಕ್ಕೆ ಈ ದೇಶ ಅನೇಕ ಜನ ಪ್ರತಿಭಾನ್ವಿತ ಪ್ರತಿಷ್ಠಿತ ವ್ಯಕ್ತಿಗಳು, ಈ ದೇಶದ ಎಲ್ಲಾ
ವಿರೋಧ ಪಕ್ಷಗಳ ನಾಯಕರು ಬೆಂಬಲ ವ್ಯಕ್ತಿ ಅಲ್ಲಿ ಹೋಗುದು, ಸ್ಪೆಷಲಿ ಅರವಿಂದ್ ಕೇಜ್ರಿವಾಲ್ ಅಲ್ಲಿದ್ದು ಅಂಡ್ ಭೀಮ್ ಆರ್ಮಿಯ ಸಂಸ್ಥಾಪಕ ಚಂದ್ರಶೇಖರ್ ಅಲ್ಲಿ ಹೋಗುದು, ಕಾಂಗ್ರೆಸ್ ಬಹುತೇಕ ಲೀಡರ್ಸ್ ಅಲ್ಲಿ ಹೋಗಿ ಸಪೋರ್ಟ್ ಮಾಡುದು, ಅಮೀರ್ ಖಾನ್ ಅಲ್ಲ ಬೇರೆ ಬೇರೆ ಅನೇಕ ಸಾವಿರಾರು ಜನ ಪ್ರತಿಷ್ಠಿತರು ಅಲ್ಲಿ ಏನಪ್ಪಾ ಅಂದ್ರೆ ಹೋಗಿ ಅವ್ರಿಗೆ ಬೆಂಬಲ ವ್ಯಕ್ತಪಡಿಸಿ ನಿನ್ನೆ ಶಬಾನ್ ಆಜ್ಮಿ ನಿನ್ನೆ ಅಲ್ಲಿ ಹೋಗಿದ್ರು. ಶಬಾನ್ ಆಜ್ಮಿ ಕೂಡ ಅವ್ರು ಹೋಗಿ ಮಾತಾಡ್ಕೊಂಡ್ ಬಂದದ್ದು, ಅಖಿಲೇಶ್ ಯಾದವ್ ಅವ್ರ ಮನೆಯವ್ರು ಹೋಗಿ ಬಂದದ್ದು, ಪೂರಾ ಎಲ್ಲ ಟೀಮ್ ಇವತ್ತು ಜಂತರ್ ಮಂತರ್ ಇದ್ದದು. ಇದಕ್ಕ ಇಂತ ಸಿಚುವೇಶನ್ಗೆ ಕಾರಣ ಈ ನರೇಂದ್ರ ಮೋದಿ ಸರ್ಕಾರ ಅಂಡ್ ಬಿಜೆಪಿ ಸರ್ಕಾರ. ನಾವು ಕೇಳ್ತಾ ಇದೀವಿ, ಸಂಘ ಪರಿವಾರದ ಸಂಘ ವಿದ್ಯಾರ್ಥಿ ಸಂಘಟನೆಗಳು ಎಲ್ಲ ಮಾಡ್ಕೊಂಡಿದ್ರು ಅಂತ ಹೇಳಿ ಈ ಸಂಘ ಮಹಾರಾಷ್ಟ್ರ, ರಾಜಸ್ಥಾನ್, ಗುಜರಾತ್, ಏನಪ್ಪಾ ಅಂದ್ರೆ ಮಧ್ಯಪ್ರದೇಶ, ಈ 4 ಜಿಲ್ಲೆ ಒಳಗೆ ಮ್ಯಾಕ್ಸಿಮಮ್ ನೀಟ್ ಪೇಪರ್ ಲೀಕ್ ಆಗಿ ಹೋಗ್ಲಿಕ್ಕತ್ತದವ. ಈ ಯಾರು ಲೀಕ್ ಮಾಡ್ಕತ್ತಂದ್ರ ಬಿಜೆಪಿ ಲೀಡರ್ಸ್ಗಳು, ಬಿಜೆಪಿ ಎಂಪಿಗಳು, ಬಿಜೆಪಿ ಮಂತ್ರಿಗಳು ಮಾಡ್ಕತ್ತವ. ಆಯ್ತು ನೀಟ್ ಎಕ್ಸಾಮ್ ದಾಗ ಮ್ಯಾಕ್ಸಿಮಮ್ ಪಾಸ್ ಆದ್ರು ಯಾರಂದ್ರೆ ಬಿಜೆಪಿ ಒಳಗೆ ಕೆಲಸ ಮಾಡುವಂತ ಲೀಡರ್ಸ್ಗಳು, ಬಿಜೆಪಿ ಮಂತ್ರಿಗಳ ಮಕ್ಕಳುಗಳು ಅಲ್ಲಿ ರಿಸಲ್ಟ್ ಬರ್ಲಿಕ್ಕತ್ತದು ನಾವು ನೋಡ್ಕತ್ತಿದೀವಿ. ಈ ಮಕ್ಕಳಿಗೆ, ಗರೀಬ್ ಮಕ್ಕಳಿಗೆ ಮನೆಗಳು ಒತ್ತಿ ಇಟ್ಟು ಹೊಲಗಳು ಮಾರಿ ಬೇರೆ ಬೇರೆ ಸಾಲ ಸೋಲು ಮಕ್ಕಳಿಗೆ ಕೋಚಿಂಗ್ ಕೊಡಿಸಿ ಎಕ್ಸಾಮ್ ಕೊಡಿಸ್ಬೇಕಂದ್ರ ಇವ್ರೇನಪ್ಪ ನರೇಂದ್ರ ಮೋದಿ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರದ ಕೇಂದ್ರ ಮಂತ್ರಿ, ಧರ್ಮೇಂದ್ರ ಪ್ರಧಾನ್ ಇವರು ಅಸಮರ್ಥತೆಯಿಂದ ಇವ್ರು ಬೇಜವಾಬ್ದಾರಿಯಿಂದ ಇವತ್ತು ಅನೇಕ ಕರೋಡಾರು ವಿದ್ಯಾರ್ಥಿಗಳ ಭವಿಷ್ಯ ಕತ್ತಲಲ್ಲಿ ಮುಳುಗುತ್ತದ. ಅದನ್ನು ವಿರೋಧಿಸಿ ಸೋನಮ್ಮ ಅಭಿಜಿತ್ ದಿಕ್ತೆ ಅಂಡ್ ನಿಯಾಬ್ ಅವರ ಸ್ಟ್ರೈಕ್ ಕುಂತದ, ಅವ್ರಿಗೆ ಬೆಂಬಲ ವ್ಯಕ್ತಪಡಿಸಿ ನಾವುಗಳು ಇವತ್ತು ದಲಿತ ಸೇನೆ ವಿದ್ಯಾರ್ಥಿ ಒಕ್ಕೂಟದ ನೇತೃತ್ವದೊಳಗ ಗುಲ್ಬರ್ಗ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಇಮಿಡಿಯೇಟ್ ಆಗಿ ಧರ್ಮೇಂದ್ರ ಪ್ರಧಾನ್ಗೆ ಕಿಕ್ಔಟ್ ಮಾಡಬೇಕು ಅಂಡ್ ಎಜುಕೇಶನ್ ಸಿಸ್ಟಮ್ ಸುಧಾರಿಸಬೇಕು, ನೀಟ್ ಎಕ್ಸಾಮ್ ನಡೆಸುವಂತ ಸಂಸ್ಥೆ ಬದಲಿಸಿ ಸರ್ಕಾರ ಲೆವೆಲ್ದಾಗ ಆಗ್ಬೇಕು ಅಂತ ತಿಳ್ಕೊಂಡು ನಾವು ಈ ಮುಖಾಂತರ ಮನವಿ ಸಲ್ಲಿಸ್ತಾ ಇದ್ದೀವಿ. ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವ ಪ್ರಜಾಪ್ರಭುತ್ವವಾದಿ ಸರ್ಕಾರ ಜಾತಿವಾದಿ ನೀಟ್ ಹಗರಣದ ಮಂತ್ರಿ ಆದ್ರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇವತ್ತು ಇಡೀ